ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಜೆಡಿಎಸ್ ಮಾಡುತ್ತಿರುವಂತಹ ಆರೋಪಗಳಿಗೆ ತಿರುಗೇಟನ್ನು ನೀಡುವ ಸಲುವಾಗಿ ನಾಳೆ ಸಿದ್ದರಾಮಯ್ಯನವರ ತವರು ಮೈಸೂರಿನಲ್ಲಿ ಒಂದು ಬೃಹತ್ ಜನಾಂದೋಲನ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಭೆಯಲ್ಲಿ ಒಂದು ಘಟಾನುಘಟಿ ಕಾಂಗ್ರೆಸ್ ಪಕ್ಷದ ನಾಯಕರು ಭಾಗಿಯಾಗುವ ಮುಖಾಂತರ ಒಂದು ಬಿಜೆಪಿ ಜೆಡಿಎಸ್ನ ನಾಯಕರಿಗೆ ಒಂದು ತಿರುಗೇಟನ್ನು ನೀಡೋದಕ್ಕೆ ಈಗ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಒಂದು ಮೈಸೂರಿನ ಒಂದು ಹೃದಯ ಭಾಗದಲ್ಲಿರುವಂತಹ ಮಹಾರಾಜ ಕಾಲೇಜು ಮೈದಾನದ ವೇದಿಕೆಯಲ್ಲಿ ನಾಳೆ ಒಂದು ಜನಾಂದೋಲನ ಸಭೆ ಸಂಪನ್ನಗೊಳ್ಳಲಿದೆ. ಈಗಾಗಲೇ ಬಿಜೆಪಿ ಮೂಢ ಹಗರಣವನ್ನು ಮುಂದಿಟ್ಟುಕೊಂಡು ಒಂದು ಪಾದಯಾತ್ರೆಯನ್ನ ಬೆಂಗಳೂರಿನಿಂದ ಆರಂಭಿಸಿದೆ. ಆ ಒಂದು ಪಾದಯಾತ್ರೆ ಶನಿವಾರ ಅಂತ್ಯಗೊಳ್ಳುತ್ತೆ. ಆ ಬಿಜೆಪಿ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಜೆಡಿಎಸ್ ಕೂಡ ಕೈ ಜೋಡಿಸಿರುವ ಒಂದು ಕಾರಣದಿಂದಾಗಿ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಲ್ಲಿ ಸಾಕಷ್ಟು ಒಂದು ರೀತಿ ರಾಜಕೀಯ ಒಂದು ಸಂಚಲನಕ್ಕೂ ಕೂಡ ಇದು ಕಾರಣ ಆಗಿದೆ. ಎಲ್ಲಿ ಯಾವಾಗ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಒಂದು ಪಾದಯಾತ್ರೆಗೆ ಮುಂದಾಗ್ತೋ ಅಲರ್ಟ್ ಆದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಜನಾಂದೋಲನ ಸಭೆಯನ್ನ ಒಂದು ದಿನ ಮುಂಚಿತವಾಗಿಯೇ ಆರಂಭ ಮಾಡುವ ಮುಖಾಂತರ ಒಂದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ತಿರುಗೇಟನ್ನು ನೀಡುತ್ತಾ ಸಾಕ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಬಿಜೆಪಿ ಒಂದು ಶನಿವಾರ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಅದಕ್ಕೂ ಮುನ್ನಾ ದಿನವೇ ಅಂದರೆ ನಾಳೆ ಶುಕ್ರವಾರ ಒಂದು ಕಾಂಗ್ರೆಸ್ ಪಕ್ಷ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವ ಮುಖಾಂತರ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಒಂದು ತಿರುಗೇಟನ್ನು ನೀಡೋದಕ್ಕೆ ಇಲ್ಲಿ ಸಕಲ ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಇನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಒಂದು ಬೃಹತ್ ಆದ ಒಂದು ಪೆಂಡಾಲನ್ನು ನಿರ್ಮಾಣ ಮಾಡಲಾಗಿದೆ. ಯಾಕೆಂದ್ರೆ ಈಗ ಹೇಳಿ ಕೇಳಿ ಒಂದು ಮಳೆಗಾಲದ ಸಮಯ ಆಗಿರುವ ಒಂದು ಕಾರಣದಿಂದಾಗಿ ಮಳೆ ಬಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೆ ಇರಲಿ ಅನ್ನೋ ನಿಟ್ಟಿನಲ್ಲಿ ವಾಟರ್ ಪ್ರೂಫ್ ಪೆಂಡಾಲನ್ನು ಒಂದು ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಸಾವಿರಾರು ಮಂದಿ ಕುಳಿತುಕೊಳ್ಳೋದಕ್ಕೂ ಕೂಡ ಒಂದು ಚೇರ್ಗಳನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಧ್ವನಿವರ್ಧಕಗಳು ಮತ್ತು ಫ್ಯಾನ್ ಸೇರಿದಂತೆ ಒಂದು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಏರ್ಪಾಡು ಮಾಡುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬೃಹತ್ ಸಮಾವೇಶದ ಯಶಸ್ಸಿಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ಟೊಂಕ ಕಟ್ಟಿ ನಿಂತಿದೆ ಹೇಳ್ಬೋದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಸಮಾವೇಶಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಸಹಸ್ರಾರು ಮಂದಿ ಆಗಮಿಸುವ ಒಂದು ಕಾರಣದಿಂದಾಗಿ ಭಾರಿ ಸಂಖ್ಯೆಯ ಒಂದು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸಾವಿರಾರು ಮಂದಿ ಪೊಲೀಸರು ಕೂಡ ಭದ್ರತೆಗೆ ನಿಯೋಜನೆಗೊಂಡಿರುವ ಒಂದು ಕಾರಣದಿಂದಾಗಿ ಮೈಸೂರಿನಲ್ಲಿ ಎಲ್ಲೆಲ್ಲಿ ನೋಡಿದ್ರು ಕೂಡ ಒಂದು ಪೊಲೀಸರ ಒಂದು ಸರ್ಪಗಾವಲು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ನಡೀತಾ ಇರುವಂತಹ ಒಂದು ಕಾಂಗ್ರೆಸ್ ಪಕ್ಷದ ಈ ಒಂದು ಬೃಹತ್ ಸಮಾವೇಶಕ್ಕೆ ಒಂದು ನಿರೀಕ್ಷೆಗೂ ಮೀರಿ ಒಂದು ಜನಬೆಂಬಲ ವ್ಯಕ್ತವಾಗುವಂತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಹೇಳಿ ಕೇಳಿ ಮೈಸೂರು ಸಿದ್ದರಾಮಯ್ಯನವರ ಒಂದು ತವರು ಜಿಲ್ಲೆ ಆಗಿರುವ ಒಂದು ಕಾರಣದಿಂದಾಗಿ ಈ ಒಂದು ಸಮಾವೇಶ ಅಂದರೆ ಜನಾಂದೋಲನ ಸಮಾವೇಶದ ಸಮಾರೋಪ ಸಮಾರಂಭವನ್ನು ಯಶಸ್ಸಿಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ಘಟಾನುಘಟಿ ನಾಯಕರು ಈಗ ಟೊಂಕ ಕಟ್ಟಿ ನಿಂತಿರೋ ಒಂದು ಕಾರಣದಿಂದಾಗಿ ಈ ಒಂದು ಸಮಾವೇಶ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಮಾವೇಶದ ಮುಖಾಂತರ ಕಾಂಗ್ರೆಸ್ ಪಕ್ಷದ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ಗೆ ತಿರುಗೇಟನ್ನು ನೀಡೋದಕ್ಕೂ ಕೂಡ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.